ಸೊ ಈಗ ಫೋರ್ತ್ ಸ್ಟೆಪ್ ಅಲ್ಲಿ ನಾವು ಸ್ವಿಚ್ ಆಫ್ ಮಾಡ್ತೀವಿ. ಸೊ ಈಗ ಏನ್ ಮಾಡ್ತೀರಾ, ನೀವು ಒಂದು ಸ್ವಿಚ್ ನೋಡ್ತೀರಾ. ಸೊ ಇವಾಗ ಒಂದು ಥಾಟ್ಸ್ ಏನಿದೆ, ನನ್ನ ಸ್ಪೆಷಲ್ ಪರ್ಸನ್ ನನ್ನ ಲವ್ ಮಾಡ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಾಟ್ ಲವ್ ಅಂತ ಸ್ವಿಚ್ ಮೇಲೆ ಬರ್ದಿರುತ್ತೆ. ಓಕೆನಾ. ಸೊ ಈ ಸ್ವಿಚ್ ಅನ್ನ ಏನ್ ಮಾಡ್ತೀರಾ, ನೀವು ಆಫ್ ಮಾಡ್ತೀರಾ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಈ ಟೆಕ್ನಿಕ್ ಅನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು, ಯಾವ ಏರಿಯಾಸ್ ಆಫ್ ಲೈಫ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಇದನ್ನ. ಅದಕ್ಕೆ ನಾವು ಹೇಳೋದು ಸಬ್ ಕಾನ್ಶಿಯಸ್ ನ ನಾವು ರೀಪ್ರೋಗ್ರಾಮಿಂಗ್ ಮಾಡಬೇಕು ಅಂತ. ಇದನ್ನ ಮಾಡೋದಿಕ್ಕೆ ಸುಮಾರು ಟೆಕ್ನಿಕ್ಗಳಿದೆ. ಅದರಲ್ಲಿ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಟೆಕ್ನಿಕ್ ಕೂಡ ಒಂದು. ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ತುಂಬಾ ಪವರ್ಫುಲ್ ಆಗಿದೆ. ಸೊ ಆ ಮೈಂಡ್ ನಮ್ಗೆ ಗೊತ್ತಿಲ್ದಂಗೆನೆ ನಾವು ಅದರೊಳಗಡೆ ಬೇಡದೆ ಇರೋದು, ಬೇಕಾಗಿರೋದು ಎಲ್ಲಾನು ಸ್ಟೋರ್ ಮಾಡಿಟ್ಟಿರ್ತೀವಿ. ಸೊ ಆ ಎಮೋಷನ್ಸು, ಆ ಫೀಲಿಂಗ್ಸು, ಆ ಥಾಟ್ಸು, ಆ ವರ್ಡ್ಸು ಎಲ್ಲಾನು ಅದ್ರೊಳಗಡೆನೆ ಸ್ಟೋರ್ ಆಗಿರುತ್ತೆ. ಸೊ ಅದ್ರದ್ ಬೇಸಿಸ್ ಮೇಲೆನೆ ನಾವೇನ್ ಜೀವನ ನಡೆಸ್ತಾ ಇದೀವಿ, ನಾವಿವಾಗ ಏನ್ ಈ ಸರ್ಕಮ್ಸ್ಟೆನ್ಸಸ್, ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ನಮ್ಮ ಲೈಫಲ್ಲಿ, ಅದೆಲ್ಲಾನು ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದರಲ್ಲಿ ಏನ್ ಸ್ಟೋರ್ ಮಾಡಿಟ್ಟಿದೀವಿ ಅದನ್ನ ನಾವು ಇವತ್ತಿನ ದಿನ ನಮ್ಮ ಜೀವನ ನಾವು ನಡೆಸ್ತಾ ಇದೀವಿ. ಸೊ ಇದನ್ನ ಚೇಂಜ್ ಮಾಡೋದು ಹೇಗೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡೋದು ಹೇಗೆ ನಮ್ಮ ಬೆನಿಫಿಟ್ಸ್ಗೆ. ಈ ಟೆಕ್ನಿಕ್ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ನಾವು ಇಂಟೆನ್ಷನಲಿ ನಮ್ಮ ಡಿಸ್ಬಿಲೀಫ್ ನ, ನೆಗೆಟಿವ್ ಬಿಲೀಫ್ ನ ಸ್ವಿಚ್ ಆಫ್ ಮಾಡಿ ಪಾಸಿಟಿವ್ ಬಿಲೀಫಿಗೆ ಸ್ವಿಚ್ ಆನ್ ಮಾಡ್ತೀವಿ. ಸೊ ನೀವು ಒಂದು ರೂಮ್ ಅಲ್ಲಿ ಕ್ವಯಟ್ ಆಗಿ ಕೂತ್ಕೊಂಡು ಫ್ಯೂ ಡೀಪ್ ಬ್ರೀತ್ಸ್ ತಗೊಂಡು ಆಮೇಲಿಂದ ವಿಜುವಲೈಸ್ ಮಾಡಿ ನೀವೊಂದು ರೂಮ್ ಅಲ್ಲಿ ಇದ್ದೀರಾ ಅಂತ. ಈ ರೂಮು ನಿಮ್ಮ ಮೈಂಡ್ ರೂಮ್ ಆಗಿರುತ್ತೆ. ಸೊ ಈ ಮೈಂಡ್ ರೂಮ್ ಅಲ್ಲಿ ನೀವು ಹೇಗ್ ಬೇಕಾದ್ರೂ ಈ ಮೈಂಡ್ ರೂಮ್ ಅನ್ನ ಡೆಕೋರೇಟ್ ಮಾಡ್ಬೋದು. ಯಾಕಂದ್ರೆ ನಿಮ್ ರೂಮ್ ಅದು. ಬೇಕಾದ್ರೆ ಒಂದು ಕಂಫರ್ಟೇಬಲ್ ಆಗಿರೋ ಚೇರ್ ಹಾಕೊಳ್ಳಿ, ಆಮೇಲಿಂದ ಅದರಲ್ಲಿ ಒಂದು ನಿಮಗೆ ಇಷ್ಟ ಆಗಿರುವಂತ ಯಾವ್ದಾದ್ರು ಬುಕ್ ಇಡಿ, ಇಲ್ಲಾಂದ್ರೆ ಇಷ್ಟ ಆಗಿರುವಂತ ಒಂದು ಲ್ಯಾಂಪ್ ಇಡಿ, ಏನ್ ಬೇಕಾದ್ರೂ ಇಡಿ, ಕಾರ್ಪೆಟ್ ಏನ್ ಬೇಕಾದ್ರೂ ಹಾಕಿ. ಯಾಕಂದ್ರೆ ಇದು ನಿಮ್ದು ಮೈಂಡ್ ರೂಮ್, ಆಯ್ತಾ. ಸೊ ಆರಾಮಾಗಿರುವಂತದ್ದು, ಪೀಸ್ಫುಲ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಫೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಈ ವಿಜುವಲೈಸೇಷನ್ ಟೆಕ್ನಿಕ್. ಸೊ ಸೆಕೆಂಡ್ ಸ್ಟೆಪ್, ನಿಮ್ಮ ನೆಗೆಟಿವ್ ಥಾಟ್ಸ್ ಏನೇನಿದೆ ಅದನ್ನ ನೀವು ಅವೇರ್ನೆಸ್ ತಗೊಂಡ್ಬರೋದು. ಸೊ ಇವಾಗ ಒಂದ್ ಎಕ್ಸಾಂಪಲ್ ಏನಂದ್ರೆ, ಐ ಆಮ್ ನಾಟ್ ಗುಡ್ ಇನಫ್, ಅಥವಾ ನನ್ನ ಹತ್ರ ಬೇಕಾಗೋಷ್ಟು ದುಡ್ಡಿಲ್ಲ, ಅಥವಾ ನನಗೆ ಬೇಕಾಗಿರೋ ತರ ಬಾಡಿ ಇಲ್ಲ, ನನಗೆ ಬೇಕಾಗಿರೋ ತರ ಹೆಲ್ತ್ ಇಲ್ಲ, ಅಥವಾ ನನ್ನ ಫೇವ್ರೆಟ್ ಪರ್ಸನ್, ನನ್ನ ಪಾರ್ಟ್ನರು ನನ್ನ ಅಷ್ಟು ಇಷ್ಟಪಡಲ್ಲ. ಈ ತರದೆಲ್ಲ ಏನೇನ್ ನೆಗೆಟಿವ್ ಥಾಟ್ಸ್ ಇದೆ ಅದನ್ನೆಲ್ಲ ನೀವು ಅವೇರ್ನೆಸ್ ತಗೊಂಡ್ ಬನ್ನಿ, ನಿಮ್ಮ ನೆಗೆಟಿವ್. ಆಮೇಲೆ ವಿಜುವಲೈಸ್ ಮಾಡ್ಕೊಡಿ ಈ ಈಚ್ ಅಂಡ್ ಎವ್ರಿ ನೆಗೆಟಿವ್ ಥಾಟ್ ಒಂದು ಡಾರ್ಕ್ ಆಗಿರುವಂತ ಒಂದು ಮೋಡದ ತರ, ಇಲ್ಲ ಅಂತಂದ್ರೆ ಒಂದು ತುಂಬಾ ಭಾರವಾಗಿರುವಂತ ಒಂದು ಕಲ್ಲು. ಯಾಕಂದ್ರೆ ಯಾವಾಗ್ಲೂ ಅಷ್ಟೇ ಅಲ್ವಾ, ನೆಗೆಟಿವ್ ಫೀಲಿಂಗ್ ಏನಾದ್ರು ನಮ್ಮಲ್ಲಿ ಇದ್ದಾಗ ತುಂಬಾ ಭಾರ ನಮ್ಮ ಮನ್ಸಲ್ಲಿ ಅಂತ ಅನ್ಸತ್ತಲ್ವಾ. ಸೊ ಅದಕ್ಕೆ ಆ ತರ ನೀವು ಅನ್ಕೊಳ್ಳಿ, ತುಂಬಾ ಭಾರವಾಗಿರೋ ಒಂದು ಕಲ್ಲು ಇಟ್ಕೊಂಡಿದ್ದೀರಾ ನೀವು ಅಂತ ಅನ್ಕೊಂಡು ಈ ರೂಮಲ್ಲಿ. ಇಲ್ಲ ಅಂತಂದ್ರೆ ಒಂದು ಕಪ್ಪಗಿರೋ ಅಂತ ಒಂದು ಮೋಡ. ಸೊ ಅದಿದೆ, ಇದೆಲ್ಲಾನು ನಿಮ್ಮ ನೆಗೆಟಿವ್ ಥಾಟ್ಸ್. ಇವಾಗ ನಾವು ಥರ್ಡ್ ಸ್ಟೆಪ್ಪಿಗೆ ಹೋಗ್ತೀವಿ. ಸೊ ಥರ್ಡ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ತೀರಾ, ಎಲ್ಲಿ ಸ್ವಿಚ್ಗಳಿದೆ ಅಂತ ನೋಡ್ತೀರಾ. ಸೊ ಈ ರೂಮ್ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ಸ್ವಿಚಸ್ ಹಾಕೊಳ್ಬಹುದು, ಆಯ್ತಾ. ಸ್ವಿಚಸ್ ಹಾಕೊಳ್ಬಹುದು, ಇಲ್ಲಾಂದ್ರೆ ರಿಮೋಟ್ ಕಂಟ್ರೋಲ್ ಅಲ್ಲಿ ಇರತ್ತಲ್ವಾ ಲೀವರ್, ಆ ತರದ್ ಹಾಕೊಳ್ಬಹುದು. ಇಲ್ಲ ಅಂತಂದ್ರೆ ಬಟನ್ಸ್ ಗಳ ತರ ಹಾಕೊಳ್ಬಹುದು, ಇಲ್ಲ ಎಲೆಕ್ಟ್ರಿಕ್ ಸ್ವಿಚಸ್ ಮನೆಯಲ್ಲಿ ಇರತ್ತಲ್ಲ ಆ ತರ ಸ್ವಿಚ್ ಹಾಕೊಳ್ಬಹುದು. ಸೊ ನಿಮಗೆ ಯಾವ ತರ ಸ್ವಿಚ್ ಗಳು ಬೇಕೋ ಆ ತರ ಸ್ವಿಚ್ ಗಳು ಹಾಕೊಳ್ಬಹುದು. ಎಷ್ಟು ಬೇಕಾದ್ರೂ ಸ್ವಿಚಸ್ ಇರ್ಬೋದು. ಒಂದೊಂದು ನೆಗೆಟಿವ್ ಥಾಟ್ಗೆ ಒಂದೊಂದು ಸ್ವಿಚ್ ಇರುತ್ತೆ. ಸೊ ಬೇಕು ಅಂತಂದ್ರೆ ಒಂದು ಕಾರ್ನರ್ ಅಲ್ಲಿ ನೀವು ಅಬೆಂಡೆನ್ಸ್ ಕಾರ್ನರ್ ಅಂದ್ರೆ ಮನಿ ಕಾರ್ನರ್, ಇನ್ನೊಂದು ಕಾರ್ನರ್ ಅಲ್ಲಿ ಹೆಲ್ತ್ ಇನ್ ಕಾರ್ನರ್, ಇನ್ನೊಂದು ಕಾರ್ನರ್ ಅಲ್ಲಿ ಲವ್ ಇನ್ ಕಾರ್ನರ್, ಇನ್ನೊಂದಲ್ಲಿ ರಿಲೇಶನ್ಶಿಪ್ ಇಂದು. ನಿಮ್ಮ ಏರಿಯಾಸ್ ಆಫ್ ಲೈಫ್ ಅಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಗಳಿದೆ ಆ ಕಾರ್ನರ್ ಗಳನ್ನ ಮಾಡ್ಕೊಳ್ಬಹುದು. ಇದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು, ಆಯ್ತಾ. ಸೊ ಯಾವ ತರ ಬೇಕೋ ಆ ತರ ಇಮ್ಯಾಜಿನ್ ಮಾಡ್ಕೊಂಡು ಅಷ್ಟು ಸ್ವಿಚ್ ಗಳಿದೆ ಅಂತ ಅನ್ಕೊಳ್ಳಿ. ರೂಮ್ ಪೂರ್ತಿ ಸ್ವಿಚ್, ಇದೆಲ್ಲ ನಿಮ್ಮ ಮೈಂಡ್ ರೂಮ್ ಅಲ್ಲಿ ನಡೀತಾ ಇರೋದು, ನೀವು ವಿಜುವಲೈಸ್ ಮಾಡ್ತಾ ಇರೋದು. ಓಕೆನಾ. ಸೊ ಈಗ ನಾವು ಸ್ಟೆಪ್ 4 ಗೆ ಬರ್ತೀವಿ. ಸೊ ಈಗ ಫೋರ್ತ್ ಸ್ಟೆಪ್ ಅಲ್ಲಿ ನಾವು ಸ್ವಿಚ್ ಆಫ್ ಮಾಡ್ತೀವಿ. ಸೊ ಈಗ ಏನ್ ಮಾಡ್ತೀರಾ, ನೀವು ಒಂದು ಸ್ವಿಚ್ ನೋಡ್ತೀರಾ. ಸೊ ಇವಾಗ ಒಂದು ಥಾಟ್ಸ್ ಏನಿದೆ, ನನ್ನ ಸ್ಪೆಷಲ್ ಪರ್ಸನ್ ನನ್ನ ಲವ್ ಮಾಡ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಾಟ್ ಲವ್ ಅಂತ ಸ್ವಿಚ್ ಮೇಲೆ ಬರ್ದಿರುತ್ತೆ. ಓಕೆನಾ.
ಸೊ ಈ ಸ್ವಿಚ್ ಅನ್ನ ಏನ್ ಮಾಡ್ತೀರಾ ನೀವು ಆಫ್ ಮಾಡ್ತೀರಾ. ಸೊ ಇವಾಗಿನ ಏನ್ ಮಾಡ್ತೀರಾ ನೀವು, ಈ ಅನ್ಲವ್ಡ್ ಅನ್ನೋ ಸ್ವಿಚ್ ಇದೆ ಅಲ್ವಾ, ಅಂದ್ರೆ ನಿಮ್ ಪಾರ್ಟ್ನರ್ ನಿಮ್ಮನ್ನ ಲವ್ ಮಾಡ್ತಾ ಇಲ್ಲ, ಅಥವಾ ನಿಮ್ ಹಸ್ಬೆಂಡ್ ಲವ್ ಮಾಡ್ತಿಲ್ಲ, ವೈಫ್ ಲವ್ ಮಾಡ್ತಿಲ್ಲ, ಏನಾದ್ರೂ ಇರುತ್ತಲ್ವಾ, ಅದನ್ನ ಅನ್ಲವ್ಡ್ ಅನ್ನ ಸ್ವಿಚ್ ಆಫ್ ಮಾಡ್ತೀರಾ ನೀವು. ಅವಾಗ ಸ್ವಿಚ್ ಆಫ್ ಮಾಡಿದಾಗ ನೀವು ಒಂದು ಕರಿ ಮೋಡ ಕರ್ಗೋಯ್ತು ಅಂತ ಅನ್ಕೊಳ್ಳಿ, ಇಲ್ಲ ದೊಡ್ಡ ಕಲ್ಲು ಭಾರವಾಗಿರುವಂತ ಕಲ್ಲಿದೆ ಅಲ್ವಾ, ಅದು ಹೋಯ್ತು ಅಂತ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಓಕೆನಾ. ಈ ರೂಮು ಬ್ರೈಟ್ ಆಗ್ತಾ ಇದೆ, ಲೈಟ್ ಜಾಸ್ತಿ ಅದ್ರೊಳಗಡೆ ಬರ್ತಾ ಇದೆ ಅಂತ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ. ಎವ್ರಿ ಕಾರ್ನರ್ಗೆ, ಇವಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅನ್ಕೊಂಡಾಗ ಲ್ಯಾಕ್ ಅಂತ ಇರುತ್ತಲ್ಲ ಸ್ವಿಚ್, ಆ ಲ್ಯಾಕ್ ಅನ್ನೋ ಸ್ವಿಚ್ ಅನ್ನ ಆಫ್ ಮಾಡಿ. ಆಮೇಲಿಂದ ನೋಡಿ ಆ ಮೋಡ ಕರಗ್ತು, ಇಲ್ಲ ಕಲ್ಲು ಕರಗ್ತಾ ಇದೆ ಅಂತ ಅಂದ್ಬಿಟ್ಟು, ಆಮೇಲಿಂದ ಲೈಟ್ ಆಗ್ತಾ ಇದೆ, ಬ್ರೈಟ್ ಆಗ್ತಾ ಇದೆ ಈ ರೂಮು. ಇನ್ನೊಂದು ಸ್ವಿಚ್, ಅಕಸ್ಮಾತ್ ನೀವ್ ಅನ್ಕೋತಾ ಇದ್ದೀರಾ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ, ನಿಮ್ದು ಅನ್ವೆಲ್ ಅನ್ನೋ ಸ್ವಿಚ್ ಇದೆಯಲ್ಲ ಅದನ್ನ ಆಫ್ ಮಾಡಿ. ಆವಾಗ ಆ ಕರಿ ಮೋಡ ಕರಗ್ತಾ ಇದೆ, ಆಮೇಲಿಂದ ದೊಡ್ಡ ಕಲ್ಲು ಅದು ಕರಗ್ತಾ ಇದೆ. ಸೊ ಬ್ರೈಟ್ ಆಗ್ತಾ ಇದೆ ಈ ರೂಮು. ನಿಮ್ಮ ಮೈಂಡ್ ರೂಮ್ ಅಲ್ಲಿ ಇದೆಲ್ಲ ವಿಜುವಲೈಸೇಷನ್ ಟೆಕ್ನಿಕ್ ನಡೀತಾ ಇರೋದು. ಓಕೆ. ಸೊ ಈಗ ಸ್ಟೆಪ್ 5, ಈ ಸ್ಟೆಪ್ 5 ಅಲ್ಲಿ ನಾವು ರೀಪ್ಲೇಸ್ ಮಾಡ್ತೀವಿ ಪಾಸಿಟಿವ್ ಥಾಟ್ಸ್ಗೆ. ನಮ್ದು ನೆಗೆಟಿವ್ ಥಾಟ್ ಏನಿತ್ತು ಅದನ್ನ ನಾವು ಇವಾಗ ಪಾಸಿಟಿವ್ ಥಾಟ್ ಮಾಡ್ತೀವಿ. ಸೊ ಇವಾಗ ನೀವೇನ್ ಮಾಡ್ತೀರಾ, ನೀವು ಅನ್ವೆಲ್ ಅಂತ, ಇವಾಗ ಹುಷಾರಿಲ್ಲ ಅಂತ ಅನ್ಕೊಂಡಿದ್ದೀರಾ, ನಿಮ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡಾಗ ಅನ್ವೆಲ್ ಅನ್ನೋ ಸ್ವಿಚ್ ಅನ್ನ ಆಫ್ ಮಾಡಿದಿರಲ್ಲ, ಇವಾಗ ಐ ಆಮ್ ಹೆಲ್ದಿ ಅನ್ನೋ ಸ್ವಿಚ್ ನೋಡ್ಬಿಟ್ಟು ಸೊ ಅದನ್ನ ಆನ್ ಮಾಡ್ತೀರಾ. ಸೊ ಅವಾಗ ಅದರಲ್ಲಿ ಹೆಲ್ದಿ ಅಂತ ಇರುತ್ತೆ. ಓಕೆನಾ. ಸೊ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ, ಆ ಸ್ವಿಚ್ ಅನ್ನ ಆನ್ ಮಾಡ್ತಾ ಇದ್ದೀರಾ ನೀವು ಅಂತ. ಇಲ್ಲ ಇವಾಗ ನಿಮ್ಮ ಸ್ಪೆಷಲ್ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂತ ಅನ್ಲವ್ಡ್ ಅನ್ನೋ ಸ್ವಿಚ್ ಅನ್ನ ನೀವು ಆಫ್ ಮಾಡಿದೀರಲ್ಲ, ಇವಾಗ ಲವ್ ಅನ್ನೋ ಸ್ವಿಚ್ ಅನ್ನ ಆನ್ ಮಾಡ್ತೀರಾ, ಐ ಆಮ್ ಲವ್ಡ್ ಅಂತ ಹೇಳಿ. ಆಯ್ತಾ. ಇಲ್ಲ ಅಂತಂದ್ರೆ ಇವಾಗ ಐ ಆಮ್ ಅನ್ವರ್ದಿ ಅನ್ನೋ ಸ್ವಿಚ್ ಅನ್ನ ನೀವು ಆಫ್ ಮಾಡಿದೀರಾ ಅಂತ ಅನ್ಕೊಳ್ಳಿ, ಐ ಆಮ್ ನಾಟ್ ಗುಡ್ ಇನಫ್, ಐ ಆಮ್ ಅನ್ವರ್ದಿ ಅಂತ ಅನ್ಕೊಂಡು ಸ್ವಿಚ್ ಅನ್ನ ಆಫ್ ಮಾಡಿದೀರಾ ಅಂದಾಗ ಅದರಲ್ಲಿ ಆನ್ ಮಾಡೋ ಯಾವ ಸ್ವಿಚ್ ಅಂತಂದ್ರೆ ಕಾನ್ಫಿಡೆಂಟ್ ಅಂತ. ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಇನಫ್ ಅನ್ನೋ ಸ್ವಿಚ್ ಅನ್ನ ನೀವು ಆನ್ ಮಾಡ್ತಾ ಇದ್ದೀರಾ. ಆವಾಗ ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ, ರೂಮು ಇನ್ನ ಬ್ರೈಟ್ ಆಗುತ್ತೆ, ಇನ್ನ ಲೈಟ್ ಆಗುತ್ತೆ ನಿಮ್ಮ ವಿಜುವಲೈಸೇಷನ್ ಅಲ್ಲಿ. ಓಕೆನಾ. ಇದೆಲ್ಲ ವಿಜುವಲೈಸ್ ಮಾಡುವಂತ ಟೆಕ್ನಿಕ್ ಇದು. ಸೊ ಇವಾಗ ನೀವು ಐ ಆಮ್ ಅನ್ವರ್ದಿ ಅನ್ನೋದನ್ನ ನೀವು ಸ್ವಿಚ್ ನ ಆಫ್ ಮಾಡಿದೀರಾ ಅಂದಾಗ ಇವಾಗ ಐ ಆಮ್ ವರ್ದಿ, ಐ ಆಮ್ ಕೇಪಬಲ್, ಐ ಆಮ್ ಗುಡ್ ಇನಫ್ ಅನ್ನೋ ಸ್ವಿಚ್ ಅನ್ನ ಆನ್ ಮಾಡ್ತೀರಾ. ಆವಾಗ ಈ ಅಫರ್ಮೇಷನ್ಸ್ ನೀವು ಹೇಳ್ಕೊಳ್ತೀರಾ. ಇದನ್ನ ನೀವು ಮಾಡಿದಾಗ ಏನಾಗುತ್ತೆ, ಈ ರೂಮ್ ಅಲ್ಲಿ ಇನ್ನು ಬ್ರೈಟ್ನೆಸ್ ಜಾಸ್ತಿ ಬರುತ್ತೆ, ಇನ್ನ ಪಾಸಿಟಿವಿಟಿ ಜಾಸ್ತಿ ಬರುತ್ತೆ, ನಿಮಗೆ ತುಂಬಾ ಖುಷಿ ಆಗುತ್ತೆ ನಿಮಗೆ. ಸೊ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದು ಹೇಳಿದಾಗ ನಿಮ್ದು ನೆಗೆಟಿವ್ ಥಾಟ್ಸ್ ಹೇಳುವಾಗ ನಿಮ್ಗೊಂಥರ ಅಯ್ಯೋ ಅಂತ ಗೊಳೋ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತಲ್ವಾ. ಸೊ ಅದೇ ನೀವು ಪಾಸಿಟಿವ್ ಥಾಟ್ ಹೇಳಿ ಆ ಸ್ವಿಚ್ ಆನ್, ಆವಾಗ ನಿಮ್ಗೆ ಆ ಪಾಸಿಟಿವ್ ಎನರ್ಜಿ ಈ ರೂಮ್ ಅಲ್ಲಿ ತುಂಬುತ್ತಾ ಇರೋದನ್ನ ಫೀಲ್ ಮಾಡ್ಕೊಳಕ್ ಶುರು ಮಾಡಿ, ವಿಜುವಲೈಸ್ ಮಾಡ್ಕೊಳಕ್ ಶುರು ಮಾಡಿ. ಇವಾಗ ಸ್ಟೆಪ್ 6 ಅಲ್ಲಿ ನೀವು ಇದನ್ನ ರಿಪೀಟ್ ಮಾಡ್ತೀರಾ, ರೀಇನ್ಫೋರ್ಸ್ ಮಾಡ್ತೀರಾ. ನಿಮ್ಗೆ ಯಾವಾಗ ನೆಗೆಟಿವ್ ಥಾಟ್ಸ್ ಬರುತ್ತೋ ಆವಾಗೆಲ್ಲ ಈ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಟೆಕ್ನಿಕ್ ನ ಯೂಸ್ ಮಾಡಿ, ರಿಪೀಟ್ ಮಾಡ್ತಾ ಇರಿ. ಆಮೇಲೆ ಈ ಪಾಸಿಟಿವ್ ಅಫರ್ಮೇಷನ್ಸ್ ನ ಹೇಳ್ಕೊಳ್ತಾ ಇರಿ. ಸೊ ನೀವು ಇದನ್ನ ಯಾವ ತರ ಹೇಳ್ಕೊಳ್ಬಹುದು ಅಂತ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ರಿಸ್ಟ್ ಬ್ಯಾಂಡ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಇವಾಗ ನೀವು ಹಾಕೊಳ್ಳುವಾಗ ಇದನ್ನ ಕೇಳಿ, ಯಾವಾಗೆಲ್ಲ ನಾನು ರಿಸ್ಟ್ ಬ್ಯಾಂಡ್ ನ ಮುಟ್ತೀನೋ ಅವಾಗೆಲ್ಲ ನನಗೆ ನನ್ನ ಪಾಸಿಟಿವ್ ಅಫರ್ಮೇಷನ್ಸ್ ಜ್ಞಾಪಕ ಬರುತ್ತೆ, ನಾನು ಆ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ತೀನಿ ಅಂತ ನೀವು ಪ್ರೋಗ್ರಾಮ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ. ಓಕೆನಾ. ಸೊ ಇವಾಗ ರಿಸ್ಟ್ ಬ್ಯಾಂಡ್ ಹಾಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ, ಇದೊಂದು ಎಕ್ಸಾಂಪಲ್. ಇದೇ ತರ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಸ್ಟೋನ್ ಇಟ್ಕೊಳ್ಬಹುದು, ಯಾವಾಗೆಲ್ಲ ಈ ಸ್ಟೋನ್ ಮುಟ್ತೀನಿ ನಾನು ಅವಾಗ ನನಗೆ ನನ್ನ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ಬೇಕು ಅಂತ ಜ್ಞಾಪಕ ಬರುತ್ತೆ, ಅಥವಾ ನನಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಆ ತರನು. ಸೊ ಇವಾಗ ರಿಸ್ಟ್ ಬ್ಯಾಂಡ್ ನ ನೀವು ಮುಟ್ಟಿದ್ರಿ ಅಂತ ಅನ್ಕೊಳ್ಳೋಣ. ಸೊ ಅವಾಗ ನೀವು ನಿಮ್ಮ ಪಾಸಿಟಿವ್ ಅಫರ್ಮೇಷನ್ಸ್ ಏನಿದೆ, ಐ ಆಮ್ ವರ್ದಿ, ಐ ಆಮ್ ಕಾನ್ಫಿಡೆಂಟ್ ಅಂತ. ಸೊ ಇವಾಗ ನಾನು ಐ ಆಮ್ ಅನ್ವರ್ದಿ ಅಂತ ಅನ್ಕೊಂಡಿರ್ತೀನಿ, ಐ ಆಮ್ ನಾಟ್ ಗುಡ್ ಇನಫ್ ಅಂತ ಅನ್ಕೊಂಡಿರ್ತೀನಿ. ಸೊ ಅದಕ್ಕೆ ನಾನು ಪಾಸಿಟಿವ್ ಅಫರ್ಮೇಷನ್ಸ್ ಏನ್ ಹೇಳಿದೀನಿ, ಐ ಆಮ್ ವರ್ದಿ, ಐ ಆಮ್ ಗುಡ್ ಇನಫ್. ಸೊ ಆ ತರ ಇದು ನಿಮ್ಗೆ ಯಾವ ತರ ಬೇಕೋ ಈ ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲ ಸುಮ್ಮನೆ ಕುತ್ಕೊಂಡು ನೀವು ತಿರ್ಗಾ ನಿಮ್ಮ ಮೈಂಡ್ ರೂಮ್ ಇದೆಯಲ್ವಾ ಅದ್ರಲ್ಲಿ ಹೋಗಿ ಸೊ ನೆಗೆಟಿವ್ ಸ್ವಿಚ್ ನ ಆಫ್ ಮಾಡಿ ಪಾಸಿಟಿವ್ ಅಫರ್ಮೇಷನ್ ಹೇಳ್ಕೊಂಡು ಪಾಸಿಟಿವ್ ಸ್ವಿಚ್ ಆನ್ ಮಾಡಿ ಆ ತರಾನು ರಿಪೀಟ್ ಮಾಡ್ಕೊಳ್ತಾ ಇರಿ. ಸೊ ಎಷ್ಟು ಸಲ ನೀವು ಜಾಸ್ತಿ ರಿಪೀಟ್ ಮಾಡ್ತಾ ಇರ್ತೀರಾ ಅಷ್ಟು ಸಲ ಈ ರೂಮ್ ಅಲ್ಲಿ
ಪಾಸಿಟಿವ್ ಸ್ವಿಚಸ್ ಬರ್ತಾ ಹೋಗುತ್ತೆ. ಆಮೇಲೆ ನೀವು ಅದನ್ನ ಆನ್ ಮಾಡ್ತಾ ಹೋಗ್ತೀರಾ. ಆಮೇಲೆ ಪಾಸಿಟಿವ್ ಎನರ್ಜಿ ಈ ರೂಮಲ್ಲಿ ತುಂಬ್ತಾ ಹೋಗುತ್ತೆ. ಆಮೇಲೆ ಮೋರ್ ಲೈಟು, ಮೋರ್ ಬ್ರೈಟ್ನೆಸ್ ಈ ರೂಮಿಗೆ ಬರ್ತಾ ಹೋಗುತ್ತೆ. ಸೊ ಆವಾಗ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ಬಿಡ್ತೀರಾ. ಸೊ ನಿಮ್ ನೆಗೆಟಿವ್ ಥಾಟ್ಸ್ ಏನೇನಿದೆ ಅದನ್ನೆಲ್ಲ ಆಫ್ ಮಾಡಿದೀರಾ. ಆಮೇಲಿಂದ ಪಾಸಿಟಿವ್ ಅಫರ್ಮೇಷನ್ಸ್ ಹಾಕಿ ಅದನ್ನೆಲ್ಲ ಆನ್ ಮಾಡಿದೀರಾ. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನೀವು ರೀಪ್ರೋಗ್ರಾಮ್ ಮಾಡಿದೀರಾ. ಸೊ ಇದನ್ನ ಯಾವಾಗ್ಲೂ ರಿಪೀಟ್ ಮಾಡ್ತಾ ಇರ್ಬೇಕು. ಎಷ್ಟು ಸಲ ಆಗುತ್ತೋ ಅಷ್ಟು ಸಲ, ಒಂದ್ ದಿನದಲ್ಲಿ ನೀವು ಎಷ್ಟು ಸಲ ಬೇಕಾದ್ರೂ ಮಾಡಿ ಈ ಆಕ್ಟಿವಿಟಿನ, ಏನ್ ತೊಂದರೆ ಇಲ್ಲ. ಎಷ್ಟು ದಿನ ಬೇಕಾದ್ರೂ ಈ ಆಕ್ಟಿವಿಟಿ ಮಾಡ್ಬೋದು, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೋದು. ಯಾಕಂದ್ರೆ ನಮ್ಗೆ ಥಾಟ್ಸ್ ನಮ್ಗೆ ಗೊತ್ತಿಲ್ದಂಗೆ ನೆಗೆಟಿವ್ ಥಾಟ್ಸ್ ತುಂಬಾ ಬರ್ತಾ ಇರುತ್ತಲ್ವಾ. ಸೊ ಯಾವಾಗ ನೆಗೆಟಿವ್ ಥಾಟ್ಸ್ ಬಂತೋ ಅವಾಗೆಲ್ಲ ಈ ಆಕ್ಟಿವಿಟಿ ಮಾಡಿ ಆಮೇಲಿಂದ ರಿಪೀಟ್ ಮಾಡ್ತಾ ಇರಿ. ಇವಾಗ ಏನಾಗಿದೆ, ನಿಮ್ ಪ್ರೆಸೆಂಟ್ ಲೈಫ್ ಅಲ್ಲಿ ನಿಮಗ್ ಗೊತ್ತಿಲ್ದೇನೆ ಈ ಸರ್ಕಮ್ಸ್ಟೆನ್ಸಸ್ ನ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀರಾ. ಸೊ ಈಸಿ ಟೆಕ್ನಿಕ್ ಇದು. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡಿ ನಿಮಗ್ ಬೇಕಾಗಿರುವಂತ ಪಾಸಿಟಿವ್ ರಿಸಲ್ಟ್ಸ್ ನ ತಗೊಂಡ್ ಬಂದು ನಿಮಗ್ ಬೇಕಾಗಿರುವಂತ ಡ್ರೀಮ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ನೀವೇನ್ ಮಾಡ್ತೀರಾ, ಅವೇರ್ನೆಸ್ ತಗೊಂಡ್ಬರ್ತೀರಾ ನಿಮ್ಮ ನೆಗೆಟಿವ್ ಥಾಟ್ಸ್ ಗೆ. ಅದನ್ನ ಸ್ವಿಚ್ ಆಫ್ ಮಾಡ್ತೀರಾ. ಆಮೇಲೆ ಪಾಸಿಟಿವ್ ಥಾಟ್ಸ್ ಇಂದ ನೀವು ಸ್ವಿಚ್ ಆನ್ ಮಾಡ್ತೀರಾ. ಆಮೇಲೆ ನಿಮ್ ಬಿಲೀಫ್ನೆಸ್ ನ ಜಾಸ್ತಿ ಮಾಡ್ಕೊಳ್ತೀರಾ ಈ ಪಾಸಿಟಿವಿಟಿ ಕಡೆಗೆ. ಆಮೇಲೆ ನಿಮ್ಮ ಲೈಫ್ ಅನ್ನ ನೀವು ಪಾಸಿಟಿವ್ ಆಗಿ ನಿಮಗ್ ಬೇಕಾಗಿರೋ ತರ ನಿಮ್ಮ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ ಈ ಈಸಿ ಅಂಡ್ ಸಿಂಪಲ್ ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಟೆಕ್ನಿಕ್ ಮೂಲಕ. ಅದಕ್ಕೆ ಈ ಟೆಕ್ನಿಕ್ ಯಾವ ಸರ್ಕಮ್ಸ್ಟೆನ್ಸಸ್ ಇದ್ರೂ ಕೂಡ ಇದು ವರ್ಕ್ ಆಗುತ್ತೆ. ಸೊ ಹೋಪ್ಫುಲಿ ನೀವೆಲ್ಲರೂ ಈ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡಿ ನೆಗೆಟಿವ್ ಥಾಟ್ಸ್ ನ, ಸ್ವಿಚ್ ಆನ್ ಮಾಡಿ ಪಾಸಿಟಿವ್ ಥಾಟ್ಸ್ ನ. ಸೊ ನಿಮಗೆ ಬೇಕಾಗಿರೋ ತರ ನಿಮ್ಮ ಲೈಫ್ ಅನ್ನ ನೀವೇ ಕ್ರಿಯೇಟ್ ಮಾಡಿ ಸ್ವಿಚ್ ಆನ್ ಮಾಡಿಕೊಂಡು ಈಸಿ ಅಂಡ್ ಸಿಂಪಲ್ switch on your positive thoughts. Thank you so much for watching.